ನಮಸ್ಕಾರ ಸ್ನೇಹಿತರೆ, ಸಿನಿಮಾ ಕದರ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸರಿಪೋದ ಶನಿವಾರ ಸೂರ್ಯ ಸ್ಯಾಟರ್ಡೆ ಇದನ್ನು ವಿವೇಕ್ ಆತ್ರೇಯ ಅವರು ಡೈರೆಕ್ಟ್ ಮಾಡಿ ನಾನಿ, ಎಸ್ ಸೂರ್ಯ ಹಾಗೂ ಪ್ರಿಯಾಂಕಾ ಮೋಹನ್ ಮೇನ್ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿರುವಂಥ ಸಿನಿಮಾ. ಥಿಯೇಟಿಕಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಈಗ OTTಗೆ ಬಂದು ಬಿದ್ದಿದೆ. ಮಾತಾಡೋಣ ಅದ್ರ ಬಗ್ಗೆ. ಸಿನಿಮಾ ಹೇಗಿದೆ, ಸಿನಿಮಾ ನೋಡಿ ನಮ್ಗೇನು ಅನಿಸ್ತು ಹಾಗೂ ಸಿನಿಮಾ ನಮಗೆ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಪ್ಲಾಟ್: ಸಿನಿಮಾದ ಹೀರೋ ಸೂರ್ಯ, ಅವನಿಗೆ ಆ್ಯಂಗರ್ ಇಶ್ಯೂಸ್ ಇದೆ. ಯಾವ ದಿನ ಎಷ್ಟೇ ಕೋಪ ಬಂದರೂ ಅದನ್ನು ಅವನು ಶನಿವಾರ ಮಾತ್ರನೇ ತೀರಿಸ್ಕೊಳ್ಬೇಕು. ಮತ್ತೊಂದು ಕಡೆ ಇನ್ಸ್ಪೆಕ್ಟರ್ ದಯಾ, ಅವನ ಅಕ್ಕನ ಏನು ಕ್ಯಾರೆಕ್ಟರ್ ಗುರು, ಸೈಕ್ ಅಂತ ಹೇಳ್ತೀನಿ. ಒಬ್ಬ ಹೀರೋ ಸ್ಟ್ರಾಂಗ್ ಆಗಿ ಇರೋಕ್ಕೆ ಕತೆ ಮಾತ್ರ ಮುಖ್ಯ ಅಲ್ಲ, ಖಳನಾಯಕನು ಇರಬೇಕಲ್ವಾ. ಎಸ್ ಸೂರ್ಯ ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿದೆ. ದಿನ ಪೂರ್ತಿ ಸಿಟ್ಟಲ್ಲೇ ಇರೋ ಇನ್ಸ್ಪೆಕ್ಟರ್ ದಯಾ ವಾರದಲ್ಲಿ ಒಂದಿನ ಮಾತ್ರ ಸಿಟ್ಟು ಮಾಡ್ಕೊಳ್ಳೋ ಸೂರ್ಯ. ಇವರಿಬ್ಬರು ಹೇಗೆ ಮುಖಾಮುಖಿ ಆಗ್ತಾರೆ, ಶಿವತಾಂಡವ ನಿಜವಾಗ್ಲೂ ನಡೀತಾ, ಇದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಳ್ಬೇಕು. ಇನ್ನು ಇದರ ಫಸ್ಟ್ ಹಾಫ್ ಬರೀ ಕ್ಯಾರೆಕ್ಟರ್ಗಳ ಎಸ್ಟಾಬ್ಲಿಷ್ಗೆ ಫಸ್ಟ್ ಹಾಫ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನರೇಟಿವ್ ಸ್ಲೋ ಆಗಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ನ ಮಾಡೋದ್ರಲ್ಲೇ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಇನ್ನು ಸೋಕುಲ ಫಿಲಮ್ ಆ್ಯಕ್ಚುಲಿ ನಿಜವಾದ ಕತೆ ಶುರು ಆಗೋದೇ ಇಲ್ಲಿಂದ, ಬಟ್ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ತಗೊಳ್ತಾರೆ. ಜೊತೆಗೆ ಎಮೋಷನಲ್ಸ್ನ ಕ್ಯಾರಿ ಮಾಡೋ ರೀತಿ ಕೂಡ ಚೆನ್ನಾಗಿದೆ. ದ ಪಾಸಿಟಿವ್ಸ್: ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ಸ್ ಇಷ್ಟ ಆಯಿತು. ನಾನಿ ಅವರ ಕ್ಯಾರೆಕ್ಟರ್ನ ಬರ್ಕೊಂಡಿರೋ ರೀತಿ, ಒಬ್ಬ ಇದ್ದ ಬಂದ ಹೋದ ಇದನ್ನೆಲ್ಲ ಬಿಟ್ಟು ಬೇರೆ ಏನೋ ಟ್ರೈ ಮಾಡೋಕ್ಕೆ ಹೋಗಿದ್ದಾರೆ. ಕ್ಯಾರೆಕ್ಟರ್ ಮತ್ತು ಪ್ಲಾಟ್ನ ಎಸ್ಟಾಬ್ಲಿಷ್ ಮಾಡೋದ್ರ ಜೊತೆಗೆ ಅವುಗಳ ಥೀಮ್ನು ಕೂಡ ಕನ್ವೆ ಮಾಡಿದ್ರು. ಹೀರೋ ಸೂರ್ಯನಿಗೆ ಕೋಪ, ಇನ್ಸ್ಪೆಕ್ಟರ್ ದಯಾ ಭಯ ಹುಟ್ಟಿಸೋನು, ಇನ್ನು ಸೋಕುಲ ಫಿಲಮ್ ಅವನ ಭಯಕ್ಕೆ ಒಳಗಾಗಿರೋರು. ಹಾಗೆಯೇ ನರಕಾಸುರನ ಮೆಟಾಫರ್ನ ಇದೆಲ್ಲ ಫಸ್ಟ್ ಹಾಫ್ನಲ್ಲೇ ಸೆಟ್ ಮಾಡ್ತಾರೆ. ಇನ್ನು ಪ್ರೀ ಕ್ಲೈಮ್ಯಾಕ್ಸ್ ಟು ಕ್ಲೈಮ್ಯಾಕ್ಸ್ ಇನ್ನೂ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದಿತ್ತು. ಇನ್ನು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಹೊಸದೇನೂ ಇಲ್ಲ, ನಾರ್ಮಲ್ ಆ್ಯಕ್ಷನ್ ಬ್ಲಾಕ್ಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಕ್ಲೈಮ್ಯಾಕ್ಸ್ಗೆ ಎಮೋಷನಲ್ಸ್ನ ಸ್ಟ್ರಾಂಗ್ ಆಗಿ ತೋರಿಸಿದ್ರೆ ಇನ್ನೂ ಇಂಪ್ಯಾಕ್ಟ್ಫುಲ್ ಆಗಿರ್ತಿತ್ತು. ಸೂರ್ಯ ಮತ್ತು ಅವನ ಅಕ್ಕನ ಮಧ್ಯೆ ಬರುವಂಥ ಸೀನ್ಸಲ್ಲಿ ನಾನಿ ಅವರ ಸೆಟಲ್ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ಇನ್ನು ಸೂರ್ಯ ಅವರ ಕ್ಯಾರೆಕ್ಟರ್ ಬಗ್ಗೆ ಹೇಳೋದೇ ಬೇಡ, ಸೈಕ್ ಆಗಿದೆ. ಅವರ ಎಕ್ಸ್ಪ್ರೆಷನ್ ನೋಡಿದ್ರೆ ಒಂದೊಂದು ಸಲ ನಗು ತರಿಸುತ್ತೆ. ಅದರಲ್ಲೂ ಆ ಕೋರ್ಟಿನಲ್ಲಿ ನಡೆಯೋ ಸೀನ್ ಇದೆಯಲ್ಲ, ಅವನದು ಸೈಕ್ ಅಂತ ಹೇಳ್ತೀನಿ. ಇನ್ನು ಪ್ರಿಯಾಂಕಾ ಮೋಹನ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಹಾಗೆ ಸಾಯಿ ಕುಮಾರ್ ಅವರ ಕ್ಯಾರೆಕ್ಟರ್ ಡಿಸೈನ್ ಕೂಡ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಕೂಡ ಇಷ್ಟ ಆಯಿತು. ಇವರನ್ನು ಬಿಟ್ಟು ಉಳಿದ ಕ್ಯಾರೆಕ್ಟರ್ಗಳ ಪರ್ಫಾರ್ಮೆನ್ಸ್ ಕೂಡ ಇಷ್ಟ ಆಯಿತು. ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ವಿಜುವಲ್ಸ್, ಪ್ರೊಡಕ್ಷನ್ ವ್ಯಾಲ್ಯೂ ಆ್ಯಂಡ್ ಸಿನಿಮಾಟೋಗ್ರಫಿ ನಾಟ್ ಬ್ಯಾಡ್, ಡೀಸೆಂಟ್ ಆಗಿತ್ತು. ಇನ್ನು BGM ಈ ಸಿನಿಮಾಗೆ ಮೇಜರ್ ಅಸೆಂಟ್ ಅಂತಲೇ ಹೇಳ್ತೀನಿ. ಜಾಕ್ಸ್ ಬಿಜಾಯ್ ಮಲಯಾಳಂನ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಷಿಯನ್ ಅಂತ ಹೇಳ್ತೀನಿ. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಎಲಿವೇಷನ್ಸ್ಗೆ, ಆ ಆ್ಯಕ್ಷನ್ ಬ್ಲಾಕಿಗೆ ಪರ್ಫೆಕ್ಟಾಗಿ ಸಿಂಕ್ ಮಾಡಿದ್ದಾರೆ ಕಣ್ರೆ. ಶಿವತಾಂಡವಂ BGMನ ಸರಿಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ಸರಿಪೋದ ಶನಿವಾರ ಒಂದು ಡೀಸೆಂಟ್ ಸಿನಿಮಾ. ಸೊ ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಆಲ್ಸೋ ಕನ್ನಡ ಲ್ಯಾಂಗ್ವೇಜ್ ಕೂಡ ಅವೈಲೇಬಲ್ ಇದೆ. ನೋ ಅಡಲ್ಟ್ ಸೀನ್ಸ್, ನೋ ಬ್ಯಾಡ್ ಲ್ಯಾಂಗ್ವೇಜ್. ಸೊ ಗೈಸ್, ಇದು ಸರಿಪೋದ ಶನಿವಾರ ಸಿನಿಮಾದ ರಿವ್ಯೂ ಆಗಿತ್ತು. ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ FB ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕು, ಶೇರು, ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್, ಶಶಿ.